2015ನೇ ಇಸ್ವಿಯಿಂದ ಈ ತಾಯಿ ಮಗ ಇಬ್ರು ಬೇಲ್ನ ಮೇಲೆ ಹೊರಗಡೆ ಇರ್ತಕ್ಕಂಥದ್ದು. ಆದರೆ ಈ ಯಾವುದೇ ಒಂದು ತನಿಖಾ ಸಂಸ್ಥೆ ಕಾಂಗ್ರೆಸ್ನ ಯಾವುದೇ ನಾಯಕರ ಮೇಲೆ ತನಿಖೆಯನ್ನು ಮಾಡಿದಾಗ ಮಾತ್ರ ಕಾಂಗ್ರೆಸ್ನ ಹೊಟ್ಟೆಯಲ್ಲಿ ಒಂಥರ ಗಡಿಬಿಡಿ ಉಂಟಾಗುತ್ತೆ, ಕಸಿವಿಸಿ ಆಗುತ್ತೆ. ಮತ್ತು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಬಂದ್ಬಿಟ್ಟು ರಸ್ತೆಗಿಳಿತಾರೆ. ಯಾವ ಸಂಸ್ಥೆ ಇವ್ರ ಮೇಲೆ ಒಂದು ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡುತ್ತೋ ಅದ್ರ ಮುಂದೆ ಪ್ರತಿಭಟನೆ ಮಾಡ್ತಾರೆ, ದಾಂಧಲೆ ಮಾಡ್ತೀವಿ ಅಂತ ಹೇಳ್ತಾರೆ, ಹೆದರಿಸ್ತಾರೆ, ಜನಗಳನ್ನು ಪ್ರಚೋದನೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆಲ್ಲ ಯಾವಾಗ ತನಿಖೆಯ ವಿಷಯ ಬರುತ್ತೋ ಅವಾಗ ಬಾಲಗ್ರಹ ಪೀಡೆ ಒಕ್ಕರ್ಸ್ಕೊಂಡ್ಬಿಡುತ್ತೆ. ದೇಶದಾದ್ಯಂತ ನೀವು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಡೊಂಗೂರ ಸಾರ್ಕೊಂಡು ಬೀದಿಗಿಳಿದು ಹೋರಾಟವನ್ನು ಮಾಡುತ್ತೆ. ಒಬ್ಬೊಬ್ರು 80 kg 100 kg 120 kg ತೂಗ್ತಾರೆ. ತಿಂದು ಹೊಟ್ಟೆ ಊದ್ಕೊಂಡು ರಬ್ಬರ್ ಬೆಲೂನ್ ಒಳಗಡೆ ಗಾಳಿ ಊದಂಗೆ ಇವ್ರ ಹೊಟ್ಟೆಗಳು ಊದಿದೆ. ಅವ್ರನ್ನ ಎತ್ತಾಕೊಂಡೋಗಿ ಬಸ್ಸಲ್ಲಿ ಹಾಕೊಂಡೋಗಿ ದೂರ ಬಿಟ್ಟು ಬರುವಂತ ಕರ್ಮ ಪೊಲೀಸ್ ಅವ್ರಿಗೆ ಬಂದಿರತಕ್ಕಂಥದ್ದು. ಇಡಿ ಅಂದ್ರೆ ಏನ್ರಿ ನೀವು ತಿಳ್ಕೊಂಡಿದ್ದೀರಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಅಂತ ಹೇಳಿದ್ರೆ ಯಾವುದೋ ಒಂದು ಆದಿ ಬೀದಿಯಲ್ಲಿ ಹೋಗುವಂಥ ಯಾವುದೋ ಒಂದು ಸಣ್ಣ ಕಂಪನಿ ಅಲ್ಲ ಕಣ್ರಿ. ಕೇಂದ್ರ ಸರ್ಕಾರ ಪ್ರತಿನಿಧಿಸ್ತಕ್ಕಂಥ ಸ್ವಾಯತ್ತ ಸಂಸ್ಥೆ ಅದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಇದೇ ಕಾಂಗ್ರೆಸ್ನ ಭ್ರಷ್ಟಾಚಾರದ ಮಾದರಿ. ನಾನು ಯಾಕಿವತ್ತು ಇದೇ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತ ಯಾವಾಗ ಸ್ವತಂತ್ರ ಆಯಿತೋ ಅವಾಗಿಂದ ಇವಾಗಿನವರೆಗೂ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಹಗರಣಗಳನ್ನು ಮಾಡಿದೆಯೋ, ಯಾವ್ಯಾವ ಭ್ರಷ್ಟಾಚಾರಗಳನ್ನು ಮಾಡಿದೆಯೋ ಅದಕ್ಕೂ ಬಳಕೆ ಮಾಡಿದ್ದು ಇದೇ ಮಾದರಿಯನ್ನು. ಅಂದರೆ ಯಾವ ಕಾರಣಕ್ಕೂ ಕೂಡ ಯಾರೇ ತಿರ್ಗಾ ಮರ್ಗ ಮಾಡಿ ಕೆಳಗೆ ಬಿದ್ದು ಮೇಲೆದ್ದು ಹೊರಳಾಡಿ ಏನು ಮಾಡಿದ್ರು ಕೂಡ ಇವ್ರು ಮಾಡಿರೋವಂಥ ಭ್ರಷ್ಟಾಚಾರ ಯಾರ ಕಣ್ಗೂ ಬರಬಾರ್ದು. ಆ ರೀತಿಯಾಗಿ ಒಳಗೊಳಗೆ ಗಡಿಗೆ ಸಿದ್ಧ ಒಳಗೆ ಮೆದ್ದ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ. ಒಳಗೊಳಗೆ ತಿಂದುಬಿಟ್ಟು ದೇಶನ ತಿಂದು ಇವತ್ತು ದೇಶದ ಮೇಲೆ ಸಾವಿರಾರು ಲಕ್ಷ ಕೋಟಿಗಳ ಸಾಲವನ್ನು ಹೊರಿಸಿ ದೇಶನ ಗುಡಿಸಿ ಗುಂಡಾಂತರ ಮಾಡಿ ಇಟ್ಬಿಟ್ಟು ಹೊಟ್ಟೋಗಿದ್ರು. ಈಗ ಹೆಂಗೋ ಒಂದು ಸ್ವಲ್ಪ ಸರಿ ಹಾದಿಗೆ ಬರುವಾಗ ಇನ್ನೊಂದು ಹಗರಣ ಇವಾಗ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಈ ಹಗರಣ ಯಾವುದು ಅಂದರೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ಈ ಪತ್ರಿಕೆ ಒಂದು ಸದುದ್ದೇಶದಿಂದ ಅವತ್ತು ಶುರು ಮಾಡಿದ್ರು ನೆಹರು ಅವರು. 5,000ಕ್ಕೂ ಹೆಚ್ಚಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಶೇರ್ ಹಾಕಿ ನಮ್ಮ ಒಂದು ದೇಶಕ್ಕೆ ಒಂದು ಧ್ವನಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡನ್ನು ಶುರು ಮಾಡ್ತಾರೆ. ಅದರ ಅಡಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಒಂದು ಪತ್ರಿಕೆಯನ್ನು ಶುರು ಮಾಡುತ್ತೆ ಕಾಂಗ್ರೆಸ್ ಪಾರ್ಟಿ. ಆದರೆ ಕಾಲಾಂತರದಲ್ಲಿ ಅದು ಕಾಂಗ್ರೆಸ್ ಪಕ್ಷದ ಕೈಗನ್ನಡಿಯಾಗಿ ಕಾರ್ಯ ಮಾಡೋಕ್ಕೆ ಯಾವಾಗ ಶುರುವಾಯಿತೋ ಅದು ಸಮಾಜದಲ್ಲಿ ಬೆಲೆಯನ್ನು ಕಳ್ಕೊಳ್ತಾ ಹೋಯಿತು. ಮತ್ತು ಆ ಪತ್ರಿಕೆಯ ಒಂದು ಚಲಾವಣೆ ಏನಿದೆ ಅದು ಕುಸಿತಾ ಹೋಯಿತು. ಪತ್ರಿಕೆಗಳು ಸೇಲ್ ಆಗ್ತಾ ಇರಲಿಲ್ಲ, ಮತ್ತು ಯಾರು ಅದಕ್ಕೆ ಇದನ್ನು ಕೊಡ್ತಾ ಇರಲಿಲ್ಲ, ಅಂದರೆ ದೇಣಿಗೆಯನ್ನು ಕೊಡ್ತಾ ಇರಲಿಲ್ಲ. ಆ ಹಂತಕ್ಕೆ ಹೋಗಿ 90 ಕೋಟಿ ರೂಪಾಯಿಗಳ ಒಂದು ನಷ್ಟವನ್ನು ಅನುಭವಿಸಿ ಕೊನೆಗೆ ಪತ್ರಿಕೆ ಯಾವುದೋ ಕಾಲದಲ್ಲೋ ಸ್ಥಗಿತ ಆಗೋಗುತ್ತೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಪತ್ರಿಕೆ ಇನ್ನೂ ಚಲಾವಣೆಯಲ್ಲಿದೆ, ಅದಕ್ಕಿನ್ನೂ ಓದುಗರಿದ್ದಾರೆ ಅಂತ ಹೇಳುವಂಥ ವಿಷಯನ ಮುಂದೆ ಇಟ್ಕೊಂಡು ಜಾಹೀರಾತುಗಳನ್ನು ಪಡ್ಕೊಳ್ಳೋ ಹೆಸರಲ್ಲಿ ಹಗರಣವನ್ನು ಕೂಡ ಮಾಡ್ತಾ ಇತ್ತು. ಅಷ್ಟೇ ಅಲ್ಲದೆ ನಾವಿಲ್ಲಿ ಸೂಕ್ಷ್ಮವಾಗಿ ನೋಡಬೇಕಾಗಿರುವಂಥ ಒಂದು ವಿಷಯ, ಇದರಲ್ಲಿ ನ್ಯಾಷನಲ್ ಹೆರಾಲ್ಡ್ ಇವತ್ತು ಕೇವಲ ಒಂದು ಪತ್ರಿಕೆಯಾಗಿ ಹಗರಣವನ್ನು ಮಾಡ್ಕೊಂಡು ಹೋಗಿದ್ರೆ ಈ ಮಟ್ಟಿನ ಒಂದು ಪ್ರಚಾರವನ್ನು ಪಡ್ಕೊಳ್ತಾ ಇರಲಿಲ್ಲ. ಆದರೆ ಇಲ್ಲಿ ನೋಡಬೇಕಾಗಿರೋ ಸೂಕ್ಷ್ಮವಾದ ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ಸಂವಿಧಾನದ ಅಡಿಯಲ್ಲಿ ಮಾಧ್ಯಮವನ್ನು 4ನೇ ಆಧಾರ ಸ್ತಂಭ ಅಂತ ಬಿಂಬಿಸ್ತೀವಿ ನಾವು. ಹಾಗಾಗಿ ಪತ್ರಿಕೆಗಳಿಗೆ ಉತ್ತೇಜನ ಕೊಡುವಂತಹ ದೃಷ್ಟಿಯಿಂದ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ, ಸರ್ಕಾರಗಳು ಅವುಗಳಿಗೆ ಜಾಗಗಳನ್ನು ಕಡಿಮೆ ಬೆಲೆಗೆ ಕೊಡ್ತಾಯಿದ್ರು, ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಜಾಗಗಳನ್ನು ಒದಗಿಸ್ಕೊಡ್ತಾಯಿದ್ರು ಮುದ್ರಣಾಲಯಗಳನ್ನು ಮಾಡಲಿಕ್ಕೆ. ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ನ್ಯಾಷನಲ್ ಹೆರಾಲ್ಡು ಪತ್ರಿಕೆ ಶುರುವಾದಾಗ ನೆಹರು ಅವರೇ ಪ್ರಧಾನಮಂತ್ರಿ ಆಗಿದ್ದರು. ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ದೇಶದ ಹಲವಾರು ಪ್ರಮುಖ ನಗರಗಳಲ್ಲಿ ತನ್ನ ಸ್ಥಿರಾಸ್ತಿಯನ್ನು ಹೊಂದಿದೆ. ಹಾಗಾಗಿ ಅದರ ಮಾರುಕಟ್ಟೆ ಮೌಲ್ಯ ತುಂಬ ಜಾಸ್ತಿ ಇದೆ. ಅಂದರೆ 2,000 ಕೋಟಿ ಅಂತ ಕೆಲವರು ಹೇಳ್ತಾರೆ, 5,000 ಕೋಟಿ ಅಂತ ಕೆಲವರು ಹೇಳ್ತಾರೆ. ಆದರೆ ಸರ್ಕಾರಿ ದರದ ಪ್ರಕಾರ ನೋಡೋದಾದರೆ 900 ಕೋಟಿ ಆಸುಪಾಸಿನ ಆಸ್ತಿಯನ್ನು ಇವತ್ತು ನ್ಯಾಷನಲ್ ಹೆರಾಲ್ಡ್ ಹೊಂದಿರತಕ್ಕಂಥದ್ದು. ಈ 90 ಕೋಟಿ ಸಾಲ ಏನು ನಷ್ಟವನ್ನು ಅನುಭವಿಸಿತು,
ಅದನ್ನು ತೀರಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ನಾನು ಹೇಳಿದ್ನಲ್ಲ ಭ್ರಷ್ಟಾಚಾರದ ಮಾದರಿ ಅಂತ, ಅದನ್ನೆಲ್ಲ ಅನುಸರಿಸುವಂತಹ ಯಾವುದೇ ಪ್ರಮೇಯ ಬೇಕಾಗಿರಲಿಲ್ಲ. ಯಾಕೆಂದರೆ ಪತ್ರಿಕೆ ಯಾವತ್ತೋ ಸ್ಥಗಿತ ಆಗಿದೆ. ಆದರೆ ನ್ಯಾಷನಲ್ ಹೆರಾಲ್ಡ್ ಹೊಂದಿರತಕ್ಕಂಥ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳೇನಿದೆ ಇವತ್ತು ಕೋಲ್ಕತ್ತಾದಲ್ಲಿರ್ಬೋದು, ಡೆಲ್ಲಿಯಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಲ್ಲಿ ಬರ್ತಕ್ಕಂಥ ಬಾಡಿಗೆನೇ ಕೋಟ್ಯಾಂತರ ರೂಪಾಯಿ ಬರುತ್ತೆ ಅವ್ರಿಗೆ, ಮುದ್ರಣಾಲಯವನ್ನು ಹೊರತುಪಡಿಸಿ ಏನಿದೆ ಅದರಲ್ಲಿ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇಲ್ಲೊಂದು ತಂತ್ರಗಾರಿಕೆಯನ್ನು ಮಾಡ್ತು, ಕುತಂತ್ರವನ್ನು ಮಾಡ್ತು. ಹೇಗಾದರೂ ಮಾಡಿ ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ನ ಆಸ್ತಿಯನ್ನು ಸಂಪೂರ್ಣವಾಗಿ ನುಂಗಿ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡ್ತಾರೆ, 2010ನೇ ಇಸ್ವಿಯ ಆಸುಪಾಸಿನಲ್ಲಿ ಒಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. ಅದರ ಹೆಸರೇ ಯಂಗ್ ಇಂಡಿಯಾ ಲಿಮಿಟೆಡ್ ಅಂತ. ಅಂದರೆ ಯಂಗ್ ಇಂಡಿಯಾ ಲಿಮಿಟೆಡ್ಗೆ ಯಾರ್ಯಾರಪ್ಪ ಶೇರ್ ಹೋಲ್ಡರ್ಗಳು ಅಂತ ಹೇಳಿದ್ರೆ, ನಮ್ಮ ಸೋನಿಯಾ ಮೇಡಮ್ ಅವರು 38% ಶೇರ್ ಹೋಲ್ಡರ್ ಆಗ್ತಾರೆ. ಮತ್ತು ರಾಹುಲ್ ಗಾಂಧಿ ಅವರು 38% ಶೇರ್ ಹೋಲ್ಡರ್ ಆಗ್ತಾರೆ. ಅದಾದಮೇಲೆ ಮೋತಿಲಾಲ್ ವೋರಾ ಅಂತ, ಇವರು ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಆರ್ಥಿಕ ಚಟುವಟಿಕೆಯನ್ನು ನೋಡ್ಕೊತಾ ಇದ್ದವರು, ಇವತ್ತು ಅವ್ರ ಕಾಲ ಆಗಿದ್ದಾರೆ. ಅವ್ರ ಹೆಸರಲ್ಲಿ 12% ಶೇರ್ಗಳಿತ್ತು. ಅದಾದಮೇಲೆ ಆಸ್ಕರ್ ಫರ್ನಾಂಡಿಸ್ ಅಂತ ಒಬ್ಬರಿದ್ದರು, ಅವ್ರ ಹೆಸರಲ್ಲಿ 12% ಶೇರ್ಗಳನ್ನಿತ್ತು. ಇದೆಲ್ಲ ಸೇರಿಸಿದ್ರೆ 100% ಶೇರ್ ಆಗುತ್ತೆ. ಆದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯ ಯೋಧರಿದ್ರಲ್ಲ, ಅವ್ರ ಶೇರ್ಗಳು ಎಲ್ಲವನ್ನು ನುಂಗಿ ನೀರು ಕುಡಿಯುವಂಥ ಒಂದು ತಯಾರಿಯನ್ನು ಯಂಗ್ ಇಂಡಿಯಾ ಲಿಮಿಟೆಡ್ ಮಾಡುತ್ತೆ. ಆದರೆ ಇಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಾವು ನೋಡಬೇಕು, ಇದನ್ನು ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು. ಯಾಕೆಂದರೆ ದೇಶದ ಪ್ರಜೆಗಳಾದಾಗ ನಾವು ನಮ್ಮ ಸುತ್ತಲೂ ಏನು ವಿದ್ಯಮಾನ ನಡೆಯುತ್ತೆ ಅಂತ ಗಮನಿಸದೇ ಹೋದರೆ, ಇದನ್ನೆಲ್ಲ ನಾವು ನಿರ್ಲಕ್ಷಿಸ್ತಾ ಹೋದರೆ, ಇಂಥ ಭ್ರಷ್ಟಾಚಾರಗಳ ಹಗರಣಗಳು ಇನ್ನೂ ಬೃಹದಾಕಾರವಾಗಿ ಬೆಳೆದು ನಮ್ಮ ಮುಂದೆ ತಲೆ ಎತ್ತಿ ನಿಂತವೆ. ಅದೆಲ್ಲದರ ನಷ್ಟ ಮತ್ತೆ ನಮ್ಮ ತಲೆ ಮೇಲೆ ಬೀಳುತ್ತೆ ಅನ್ನೋ ವಿಷಯದಿಂದ ನಾವು ಇದನ್ನು ನೋಡಬೇಕು. ಹಂಗಾಗಿ ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು, ಸಂವಿಧಾನಿಕವಾಗಿ ನೋಡೋದಾದರೆ ಯಾವ ಹಕ್ಕನ್ನು ಕೊಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಸಂವಿಧಾನ ಅಂತ ಹೇಳಿದ್ರೆ, ನೀವು ದೇಣಿಗೆಯನ್ನು ಪಡ್ಕೋಬೋದು. ಆ ದೇಣಿಗೆಯನ್ನು ಪಕ್ಷದ ಖರ್ಚು ವೆಚ್ಚಗಳಿಗೆ, ಚುನಾವಣಾ ವೆಚ್ಚಗಳಿಗೆ ಬಳಕೆ ಮಾಡ್ಬೋದೇ ಹೊರತು ಅದನ್ನು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಉಪಯೋಗ ಮಾಡಬಾರ್ದು ಅನ್ನುವಂಥ ಸೂಕ್ಷ್ಮ ವಿಚಾರ ಇದರಲ್ಲಿ ಅಡಗಿದೆ. ಹಾಗಾಗಿ ಯಂಗ್ ಇಂಡಿಯಾ ಲಿಮಿಟೆಡ್ಗೆ 50 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ ಸಂಸ್ಥೆಯನ್ನು ಶುರು ಮಾಡೋದಕ್ಕೆ ಸಾಲ ಕೊಟ್ಟಿದ್ದು ಯಾವುದು ಅಂದರೆ ಇದೇ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಮಾಡುತ್ತೆ, ಯಂಗ್ ಇಂಡಿಯಾ ಲಿಮಿಟೆಡ್ಗೆ 50 ಲಕ್ಷ ರೂಪಾಯಿಗಳ ಮೂಲಧನವನ್ನು ಸಾಲವಾಗಿ ಕೊಡುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಂಗ್ ಇಂಡಿಯಾ ಲಿಮಿಟೆಡು ಅಸೋಸಿಯೇಟೆಡ್ ಜನರಲ್ ಲಿಮಿಟೆಡ್ ಅಂದರೆ ನ್ಯಾಷನಲ್ ಹೆರಾಲ್ಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಆ 90 ಕೋಟಿ ರೂಪಾಯಿಗಳ ಏನು ನಷ್ಟವನ್ನು ಇತ್ತು ಅದನ್ನು ಕೂಡ ಕಾಂಗ್ರೆಸ್ ಪಾರ್ಟಿಯೇ ತುಂಬಿಕೊಟ್ಟಿದ್ದಲ್ಲದೆ ಯಂಗ್ ಇಂಡಿಯಾಗೆ ಇವತ್ತು ಆ 900 ಕೋಟಿ ರೂಪಾಯಿಗಳ ಏನು ಸರ್ಕಾರಿ ದರದಲ್ಲಿ ನಿಗದಿ ಆಗಿರೋ ಅಂಥ ಸಂಪೂರ್ಣ ಆಸ್ತಿಯನ್ನು ಯಂಗ್ ಇಂಡಿಯಾ ಲಿಮಿಟೆಡ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ. ಯಾವಾಗ ಇದು ನಾವು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ವಿಷಯವನ್ನು ತೆಗೆದ್ರೋ ಆವಾಗ ಇಡಿ ಇದ್ರ ಹಿಂದೆ ಬೀಳುತ್ತೆ. ಹಿಂದೆ ಬಿದ್ದಾಗ ತನಿಖೆಯನ್ನು ಮಾಡಿದಾಗ ಈ ಹಗರಣ ಆಗಿರೋದು ಸುಸ್ಪಷ್ಟ ಅನ್ನೋದು ಗೊತ್ತಾದ ಮೇಲೆ ರಾಹುಲ್ ಗಾಂಧಿ ಅವ್ರ ಮೇಲೆ ಮತ್ತು ಸೋನಿಯಾ ಗಾಂಧಿ ಅವ್ರ ಮೇಲೆ ಇಡಿ ತನಿಖೆಯನ್ನು ಶುರು ಮಾಡುತ್ತೆ. 2015ನೇ ಇಸ್ವಿಯಿಂದ ಈ ತಾಯಿ ಮಗ ಇಬ್ಬರೂ ಬೇಲ್ನ ಮೇಲೆ ಹೊರಗಡೆ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ ಕಳೆದ ವಾರದಲ್ಲಿ ಏನಾಗುತ್ತೆ, ಇಡಿ ಈಗ ಚಾರ್ಜ್ ಶೀಟನ್ನು ಹಾಕಿದೆ. ಅಂದರೆ ಇಲ್ಲೀಗಲ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್, ಅಂದರೆ ಅಕ್ರಮ ಹಣ ವರ್ಗಾವಣೆ ಆಗಿರತಕ್ಕಂಥದ್ದು ಸುಸ್ಪಷ್ಟವಾಗಿರೋದ್ರಿಂದಾನೇ ಇವತ್ತು ಆರೋಪಿ 1 ಸೋನಿಯಾ ಗಾಂಧಿ, ಆರೋಪಿ 2 ರಾಹುಲ್ ಗಾಂಧಿ ಅವರನ್ನು ಮಾಡಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ. ಆದರೆ ಈ ಯಾವುದೇ ಒಂದು ತನಿಖಾ ಸಂಸ್ಥೆ ಕಾಂಗ್ರೆಸ್ನ ಯಾವುದೇ ನಾಯಕರ ಮೇಲೆ ತನಿಖೆಯನ್ನು ಮಾಡಿದಾಗ ಮಾತ್ರ ಕಾಂಗ್ರೆಸ್ನ ಹೊಟ್ಟೆಯಲ್ಲಿ ಒಂಥರ ಗಡಿಬಿಡಿ ಉಂಟಾಗುತ್ತೆ, ಕಸಿವಿಸಿ ಆಗುತ್ತೆ. ಮತ್ತು ಕಾಂಗ್ರೆಸ್ನ ನಾಯಕರು ಎಲ್ಲರೂ ಬಂದ್ಬಿಟ್ಟು ರಸ್ತೆಗಿಳಿತಾರೆ. ಯಾವ ಸಂಸ್ಥೆ ಇವ್ರ ಮೇಲೆ ಒಂದು ತನಿಖೆಯನ್ನು ಮಾಡೋಕ್ಕೆ ಶುರು ಮಾಡುತ್ತೋ ಅದ್ರ ಮುಂದೆ ಪ್ರತಿಭಟನೆ ಮಾಡ್ತಾರೆ, ದಾಂಧಲೆ ಮಾಡ್ತೀವಿ ಅಂತ ಹೇಳ್ತಾರೆ, ಹೆದರಿಸ್ತಾರೆ, ಜನಗಳನ್ನು ಪ್ರಚೋದನೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆಲ್ಲ ಯಾವಾಗ ತನಿಖೆಯ ವಿಷಯ ಬರುತ್ತೋ ಆವಾಗ ಬಾಲಗ್ರಹ ಪೀಡೆ ವಕ್ರಿಸ್ಕೊಂಡ್ಬಿಡುತ್ತೆ. ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ತುಂಬ ನಿಧಾನಗತಿಯಲ್ಲಿರೋದ್ರಿಂದ ಈ ಪೀಡೆಗೆ ಪರಿಹಾರ ಆಗಬೇಕಂದ್ರೆ ತಾಯ್ತ ಕಟ್ಟಬೇಕು. ಅಂದರೆ ಈ ಘಟನಾವಳಿಗಳು ಏನು ನಡೀತವೆ ಅದು ಸರಿಯೋ ತಪ್ಪೋ, ನ್ಯಾಯವಾಗಿದೆಯೋ ಅನ್ಯಾಯವಾಗಿದೆಯೋ ಅನ್ನೋಂಥ ತೀರ್ಪುಗಳು
ಬಹಳ ವೇಗವಾಗಿ ಬಂದರೆ ಮಾತ್ರ ಈ ಬಾಲಗ್ರಹ ಪೀಡೆಗೆ ಪರಿಹಾರವನ್ನು ಕೊಡ್ಬೋದು. ಇಲ್ಲದೆ ಇದ್ರೆ ನಮ್ಮ ಸಮಾಜದ ಮನಸ್ಥಿತಿ ಹೆಂಗಿದೆ ಅಂತಂದರೆ, ಇವತ್ತು ಘಟಿಸಿದ ಘಟನೆ ಅವತ್ತು ಮಾತ್ರ ಜ್ಞಾಪಕ ನಮಗೆ, ಮಾರನೇ ದಿನಕ್ಕೆ ನಾವು ಅದನ್ನು ಮರ್ತೋಗೋವಂಥ ಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ಇವಾಗ ಇಡಿ ಚಾರ್ಜ್ ಶೀಟನ್ನು ಏನು ಸಲ್ಲಿಸಿದೆ ಸುಪ್ರೀಂ ಕೋರ್ಟಿಗೆ, ಹಂಗಾಗಿ ಇವಾಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಇವ್ರ ಮೇಲೆ ಮತ್ತೆ ಮರು ತನಿಖೆಗೆ ಆದೇಶವನ್ನು ಕೊಡಲಾಗುತ್ತೆ. ಹಾಗಾಗಿ ಇವ್ರಿಗಿರುವಂಥ ಬೇಲ್ ಏನಿದೆ ಇವತ್ತು ಬೇಲ್ನ ಮೇಲೆ ಹೊರಗಡೆ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು, ಅವರ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅಂತ ಇವತ್ತು ನ್ಯಾಯಾಂಗ ಪರಿಣಿತರು ಹೇಳ್ತಾ ಇರ್ತಕ್ಕಂಥದ್ದು. ಹಂಗಾಗಿ ಏಪ್ರಿಲ್ 25ನೇ ತಾರೀಕಿಗೆ ಈ ತನಿಖೆಯನ್ನು ಕೈಗೆತ್ಕೊಳ್ತಾ ಇದೆ ಇಡಿ ಮತ್ತೆ. ಆದರೆ ನಾವಿಲ್ಲಿ ನೋಡ್ಬೇಕಾಗಿರೋದು ಏನಂತ ಹೇಳಿದ್ರೆ, ದೇಶದಾದ್ಯಂತ ನೀವು ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ತಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಡಂಗೂರ ಸಾರ್ಕೊಂಡು ಬೀದಿಗಿಳಿದು ಹೋರಾಟವನ್ನು ಮಾಡುತ್ತೆ. ಒಬ್ಬೊಬ್ರು 80 kg 100 kg 120 kg ತೂಗ್ತಾರೆ. ತಿಂದು ಹೊಟ್ಟೆ ಊದ್ಕೊಂಡು ರಬ್ಬರ್ ಬೆಲೂನ್ ಒಳಗಡೆ ಗಾಳಿ ಊದ್ದಂಗೆ ಇವ್ರ ಹೊಟ್ಟೆಗಳು ಊದಿದೆ. ಅವ್ರನ್ನ ಎತ್ತಾಕೊಂಡೋಗಿ ಬಸ್ಸಲ್ಲಿ ಹಾಕೊಂಡೋಗಿ ದೂರ ಬಿಟ್ಟು ಬರುವಂತ ಕರ್ಮ ಪೊಲೀಸ್ ಅವ್ರಿಗೆ ಬಂದಿರತಕ್ಕಂಥದ್ದು. ಇಡಿ ಅಂದ್ರೆ ಏನ್ರಿ ನೀವು ತಿಳ್ಕೊಂಡಿದ್ದೀರಾ? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ ಅಂತ ಹೇಳಿದ್ರೆ ಯಾವುದೋ ಒಂದು ಆದಿ ಬೀದಿಯಲ್ಲಿ ಹೋಗೋವಂಥ ಯಾವುದೋ ಒಂದು ಸಣ್ಣ ಕಂಪನಿ ಅಲ್ಲ ಕಣ್ರಿ. ಕೇಂದ್ರ ಸರ್ಕಾರ ಪ್ರತಿನಿಧಿಸ್ತಕ್ಕಂಥ ಸ್ವಾಯತ್ತ ಸಂಸ್ಥೆ ಅದು. ಅವ್ರಿಗೆ ಗೊತ್ತಿಲ್ವಾ ಯಾವ ರೀತಿ ತನಿಖೆ ಮಾಡಬೇಕು ಅಂತ? ಕಾಂಗ್ರೆಸ್ ಪಾರ್ಟಿಯಿಂದ ಅಧಿಕೃತವಾಗಿ ಲೆಟರ್ ಏನಾದರೂ ಪಡ್ಕೊಂಡು ಲಿಖಿತವಾಗಿ ನಿಮ್ಮ ಮೇಲೆ ತನಿಖೆ ಮಾಡ್ತೀವಿ ಅಂತ ಹೇಳ್ಬೇಕೇನ್ರಿ? ನಿಮಗೆಲ್ಲ ನಾಚಿಕೆ ಆಗಬೇಕು. ಇಡಿ ಸಂಸ್ಥೆನ ಸಂಸ್ಥಾಪನೆ ಮಾಡಿದ್ದು ಯಾರು? ಫಸ್ಟ್ ಆಫ್ ಆಲ್ ಇಡಿ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿದ್ದು, ಅದಕ್ಕೆ ಎಲ್ಲ ವಿಧವಾದಂಥ ಸ್ವಾಯತ್ತೆಯನ್ನು ಅಧಿಕಾರವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಇವತ್ತು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಳ್ಳೋ ಥರ ಆಡ್ತಾ ಇದ್ದೀರಲ್ಲ ನೀವೆಲ್ಲ. ಸಣ್ಣ ಮಗು ರಚ್ಚೆ ಹಿಡ್ದಂಗೆ ಮಾತಾಡ್ತಾ ಇದ್ದೀರಲ್ಲ. ಹಂಗಂದ್ರೆ ಹಗರಣವನ್ನು ಮಾಡಿಲ್ವಾ? ಈಗ ಒಂದು ಬಹುಮುಖ್ಯವಾದ ಅನುಮಾನ ಮೂಡಿರತಕ್ಕಂಥದ್ದು ಹೆಂಗೆ ಅಂತ ಹೇಳಿದ್ರೆ, ಜಾರಿ ನಿರ್ದೇಶನಾಲಯ ನ್ಯಾಷನಲ್ ಹೆರಾಲ್ಡ್ನ ಮುದ್ರಣಾಲಯದ ಮೇಲೂ ಕೂಡ ದಾಳಿಯನ್ನು ಮಾಡಿದೆ. ಅಲ್ಲಿ ಯಾವುದು ಮುದ್ರಣಾಲಯ ಇಲ್ಲ. ಆದರೆ ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆಯೋ ಆ ಎಲ್ಲ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನು, ಅಂದರೆ ಇವತ್ತು ಪ್ರತಿಷ್ಠಿತ ರಾಷ್ಟ್ರೀಯ ಪತ್ರಿಕೆಗಳಿಗೆ ಬರದೇ ಇರೋಷ್ಟು ಜಾಹೀರಾತನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಕೊಡ್ತಾ ಇದ್ರು ಅಂತ ಹೇಳುವಂಥ ಅಂಶ ಬೆಳಕಿಗೆ ಬಂದಿದೆ. ಹಿಮಾಚಲ ಪ್ರದೇಶ ಬಹುಮುಖ್ಯವಾಗಿ ತಾನು ಕೊಟ್ಟಂಥ ಬೇಡಿಕೆಗಳನ್ನು ಈಡೇರಿಸದೆ ಹಿಮಾಚಲ ಪ್ರದೇಶವನ್ನು ಲಕ್ಷ ಕೋಟಿಗಳ ಸಾಲದಲ್ಲಿ ಮುಳುಗಿಸಿರುವಂಥ ಹಿಮಾಚಲ ಪ್ರದೇಶ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಈಗಲೂ ಕೂಡ ಜಾಹೀರಾತನ್ನು ಕೊಡ್ತಾ ಇದೆ ಅಂತ ಹೇಳುವಂಥ ಅಂಶ ಬೆಳಕಿಗೆ ಬರ್ತಾ ಇದೆ ಅಂತ ಇವತ್ತು ಅನುಮಾನಗಳು ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಮುಖಕ್ಕೆ ಮುಸುಕಾಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಜಟ್ಟಿ ನೆಲಕ್ಕೆ ಬಿದ್ದರೂ ತನ್ನ ಮೀಸೆ ಮಣ್ಣಾಗಲಿಲ್ಲ ಅಂತ ಉತ್ತರನ ಪೌರುಷವನ್ನು ಕಾನೂನು ಸುವ್ಯವಸ್ಥೆ ಮೇಲೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ. ಅದರೊಳಗಾಗಿ ನಮ್ಮ DK ಶಿವಕುಮಾರ್ ಅವರು ಕೂಡ ಸಮರ್ಥನೆ ಮಾಡುವಂಥ ಮಟ್ಟಕ್ಕೆ ಇಳಿದಿರ್ತಕ್ಕಂಥದ್ದು ಒಂಥರ ಹೇಸಿಗೆ ತರಿಸುತ್ತಿದ್ದು. ಇದನ್ನೆಲ್ಲ ನೋಡ್ರೆ ಅಸಹ್ಯ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಅಂತ ಹೇಳ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥ ಖಾಸಗಿ ವಿಚಾರ. ಅವರ ಅಧಿಕಾರಾರೂಢ ಸರ್ಕಾರದಲ್ಲಿರಲಿ ಎಲ್ಲೇ ಇರಲಿ, ಅದು ಆ ವ್ಯಕ್ತಿಗೆ ಸಂಬಂಧಿಸಿದಂಥ ವಿಷಯ. ಇನ್ನೊಬ್ಬ ಮಾಡಿರತಕ್ಕಂಥ ಹಗರಣಗಳು, ಇನ್ನೊಬ್ಬ ವ್ಯಕ್ತಿ ಮಾಡಿರತಕ್ಕಂಥ ಭ್ರಷ್ಟಾಚಾರ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಅದರಲ್ಲಿ ಇನ್ನೊಬ್ಬರು ಮೂಗು ತೋರಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಸದ್ವಿಚಾರ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿಯಾದಂಥ ಆದರ್ಶವನ್ನು ಸಮಾಜದ ಮುಂದೆ ಇಡ್ತಾ ಇದೆ. ನಿವೃತ್ತ ಲೋಕಾಯುಕ್ತರಿದ್ದಾರಲ್ಲ, ಸಂತೋಷ್ ಹೆಗಡೆ ಅವರಿದ್ರಲ್ಲ, ಅವ್ರು ಏನು ಹೇಳಿದರು? ಇವತ್ತು ಜೈಲಿಗೆ ಹೋಗಿ ಬಂದವ್ರನ್ನ ನಮ್ಮ ನಾಯಕರು ಅಂತ ಸ್ವೀಕಾರ ಮಾಡಿದ್ರೆ ಈ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಹಾಗಾಗಿ ಭ್ರಷ್ಟಾಚಾರಕ್ಕೆ ಸಮರ್ಥನೆಯನ್ನು ಕೊಟ್ಕೊಳ್ಳುವಂಥ ಮಟ್ಟಿಗೆ ಇವತ್ತು ಒಂದು ರಾಷ್ಟ್ರವನ್ನು, ಭಾರತವನ್ನು ಪ್ರತಿನಿಧಿಸ್ತಕ್ಕಂತಹ ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಎಷ್ಟು ಅಧೋಗತಿಗೆ ಹೋಗಿದೆ, ಎಷ್ಟು ಅಧಪತನ ಆಗಿದೆ ಅನ್ನುವಂಥ ಪ್ರಶ್ನೆಯನ್ನು ನಮ್ಮ ವೀಕ್ಷಕರ ಮುಂದೆ ನಾವು ಇಡುವಂಥ ಪ್ರಸಂಗ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಆದರೆ ನಾನಿಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ಸಂಚಿಕೆ ಮುಗಿದಾಗ ನಾವು ಕೊನೆಯಲ್ಲಿ ಹೇಳ್ತೀವಿ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ. ಆಗ ಕೆಲವರು ಕಾಂಗ್ರೆಸ್ ಸಮರ್ಥಕರಿರ್ಬೋದು, ಎಡಪಂಥೀಯ ಧೋರಣೆಯವರು ಇರ್ಬೋದು, ಬಂದ್ಬಿಟ್ಟು ಕೆಟ್ಟದಾಗಿ ಕಾಮೆಂಟ್ ಹಾಕ್ತಾರೆ. ನಮ್ಮ ವೀಕ್ಷಕರು ಯಾರು ಆ ಕಾಮೆಂಟ್ಗೆ ರೀಕಾಮೆಂಟನ್ನು ಹಾಕಬೇಡಿ.
ಯಾಕೆ ಅಂತ ಹೇಳಿದ್ರೆ ಅವ್ರು ಹಾಕುವಂಥ ಕೆಟ್ಟ ಕಾಮೆಂಟ್ಗಳಿಂದನೇ ನಮ್ಗೆ ಹಲವಾರು ಕಂಟೆಂಟ್ಗಳು ಗೋಚರ ಆಗುತ್ತೆ. ಅದನ್ನು ನಿಮ್ಗೆ ಸಂಚಿಕೆ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ನಮಗೆ ಸಮಾಜದಲ್ಲಿ ದ್ವಂದ್ವವನ್ನು, ಜಗಳವನ್ನು ಹುಟ್ಟಾಕ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ನಮ್ಮ ವೀಕ್ಷಕರು ಯಾರು ಮಾಡುವಂತಹ ಕೆಟ್ಟ ಕಾಮೆಂಟ್ಗಳಿಗೆ ಮರು ಕಾಮೆಂಟನ್ನು ಮಾಡಿ ನಿಮ್ಮ ಘನತೆಗೆ ಕುಂದು ತಂದ್ಕೋಬೇಡಿ ಅಂತ ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೀನಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧೋಗತಿಗೆ ಹೊರಟೋಗಿದೆ. ದೇಶದ ಜನರು ಜಾಗೃತ ಆದರೆ ಮುಂದಿನ ಚುನಾವಣೆಗಳಲ್ಲಿ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲುವಂತಹ ಶಕ್ತಿ ಇವರಲ್ಲಿ ಇಲ್ಲ. ಹಾಗಾಗಿ ಇವತ್ತು ದೇಶವನ್ನು ಒಡೆದಾಳುವಂಥ ಸ್ಥಿತಿಗೆ ಇವರು ಇವತ್ತು ಬಂದಿರತಕ್ಕಂಥದ್ದು, ಭ್ರಷ್ಟಾಚಾರಗಳನ್ನು ಸಮರ್ಥನೆ ಮಾಡುವ ಮಟ್ಟಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಏನು ತನಿಖೆ ಇದೆ, ಇದು ಕ್ಷಿಪ್ರಗತಿಯಲ್ಲಿ ನಡೆದು ಇದರಲ್ಲಿ ಯಾರು ಆರೋಪಿಗಳನ್ನಾಗಿಸಲಾಗಿದೆ ಅವ್ರಿಗೆ ನ್ಯಾಯಾಂಗ ಕಟ್ಟುನಿಟ್ಟಿನ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡುವಂತಾಗಲಿ. ಅಂದರೆ ಇದು ಆರ್ಥಿಕ ಅಪರಾಧ ಆಗಿರೋದ್ರಿಂದ ಕನಿಷ್ಠ ಪಕ್ಷ 7 ವರ್ಷಗಳ ಶಿಕ್ಷೆ ಆಗಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ನ್ಯಾಷನಲ್ ಹೆರಾಲ್ಡ್ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರತಿಷ್ಠಿತ ಪತ್ರಿಕೆ ಆಗಿತ್ತು. ಅದರ ಆಸ್ತಿಗಳನ್ನು ಇವತ್ತು ಇಡಿ ಜಾರಿ ನಿರ್ದೇಶನಾಲಯ ಮುಟ್ಟುಗೋಲು ಹಾಕ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅರ್ಧಕ್ಕರ್ಧ ಈಗಾಗಲೇ ಮುಟ್ಟುಗೋಲು ಹಾಕಿಕೊಂಡಿರಬಹುದು ಕೂಡ. ಹಾಗಾಗಿ ಸಂಪೂರ್ಣ ಆಸ್ತಿಯನ್ನು ಜಪ್ತಿ ಮಾಡಲಿ, ಎಲ್ಲಿಂದ ಎಲ್ಲಿಗೆ ಅಕ್ರಮ ವರ್ಗಾವಣೆ ಆಗಿದೆ ಅನ್ನೋದು ಬೆಳಕಿಗೆ ಬರಲಿ, ತನ್ಮುಖೇನ ದೇಶದ ಜನರು ಜಾಗೃತರಾಗಲಿ ಅನ್ನುವಂಥ ವಿಷಯವನ್ನು ನಮ್ಮ ವೀಕ್ಷಕರ ಮುಂದೆ ಇಡುವುದರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.